ಜಮೀರ್ ಅಹಮದ್ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ಹೇಳಿದ್ದಾರೆ. ಸಚಿವರು ಮುಸ್ಲಿಮರ ಕೆಲಸವನ್ನ ಮಾಡಲೇಬೇಕಂತ ಬೀದರ್ನಲ್ಲಿ ಸಚಿವ ಜಮೀರ್ ಅಹಮದ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಮುಸ್ಲಿಮರ ಕೆಲಸವನ್ನ ಸಚಿವ ಈಶ್ವರ್ ಖಂಡ್ರೆ ತಲೆಬಾಗಿ ಮಾಡಬೇಕು. ಈಶ್ವರ್ ಖಂಡ್ರೆ ಮಗ ಸಾಗರ್ ಮುಸ್ಲಿಮರ ಓಟ್ನಿಂದನೇ ಗೆದ್ದಿದ್ದು. ಬೀದರ್ನಲ್ಲಿ ವಕ್ಫ್ ಅದಾಲತ್ನಲ್ಲಿ ಸಚಿವ ಜಮೀರ್ ಅಹಮದ್ ಈ ರೀತಿ ಗುಡುಗಿದ್ದಾರೆ. ಕಬರ್ಸ್ಥಾನದಲ್ಲಿ ಅರಣ್ಯ ಇಲಾಖೆ ಜಾಗ ಕೊಡೋ ವಿಚಾರದಲ್ಲಿ ಜಮೀರ್ ಈ ರೀತಿ ಹೇಳಿಕೆ ಕೊಟ್ಟಿರೋದು. ಈಶ್ವರ್ ಖಂಡ್ರೆ ಮಗ ಸಾಗರ್ ಖಂಡ್ರೆ ಮುಸ್ಲಿಮರ ಓಟ್ನಿಂದಲೇ ಗೆದ್ದಿರೋದು, ಹಾಗಾಗಿ ಸಚಿವರು ಮುಸ್ಲಿಮರ ಕೆಲಸವನ್ನ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಕಬರ್ಸ್ಥಾನ ಜಾಗ ನೀಡ್ತಾ ಇಲ್ಲ ಅಂತ ಸ್ಥಳೀಯರು ದೂರಿರ್ತಾರೆ. ಮೊದಲಿನಿಂದಲೂ ಅರಣ್ಯ ಇಲಾಖೆ ಜಾಗದಲ್ಲೇ ಅಂತ್ಯಕ್ರಿಯೆ ಮಾಡ್ತಾ ಇದ್ವಿ, ಈಗ ಅರಣ್ಯ ಇಲಾಖೆಯನ್ನ ತಡೆಯೊಡ್ತಾ ಇದೆ ಅಂತ ದೂರನ್ನ ನೀಡಲಾಗಿದೆ ಸ್ಥಳೀಯರಿಗೆ. ಹೀಗಾಗಿ ಈಶ್ವರ್ ಖಂಡ್ರೆ ಜೊತೆಗೆ ನಾನು ಮಾತನಾಡ್ತೀನಿ, ಕೆಲಸ ಮಾಡಿಸ್ತೀನಿ ಅಂತ ಜಮೀರ್ ಹೇಳಿದ್ದಾರೆ. ಇಷ್ಟು ಹೇಳಿರೋದು ಮಾತ್ರ ಅಲ್ಲ, ಸಚಿವರು ಮುಸ್ಲಿಮರ ಕೆಲಸವನ್ನ ಮಾಡಲೇಬೇಕು. ಈಶ್ವರ್ ಖಂಡ್ರೆ ಮಗ ಸಾಗರ್ ಖಂಡ್ರೆ ಮುಸ್ಲಿಮರ ಓಟ್ನಿಂದಲೇ ಗೆದ್ದಿದ್ದು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಬೀದರ್ನಲ್ಲಿ ಸಚಿವ ಜಮೀರ್ ಅಹಮದ್ ವಿವಾದಾತ್ಮಕ ಹೇಳಿಕೆ. ಕಬರ್ಸ್ಥಾನಕ್ಕೆ ಅರಣ್ಯ ಇಲಾಖೆ ಜಾಗ ಕೊಡುವ ವಿಚಾರದಲ್ಲಿ ಜಮೀರ್ ಹೇಳಿಕೆ ಇದೆ. ಕಬರ್ಸ್ಥಾನಕ್ಕೆ ಜಾಗ ನೀಡ್ತಾ ಇಲ್ಲ ಅಂತ ಸ್ಥಳೀಯರು ದೂರ್ತಾರೆ. ಆಗ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್. ಸಚಿವರು ಮುಸ್ಲಿಮರ ಕೆಲಸವನ್ನ ಮಾಡಲೇಬೇಕು, ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. नंबर 93 अस्सलाम वालेकुम सर। मैं बोल तो रहा हूँ, अर्जी आपको है तुम्हारा। हाँ जी खबरस्तान को जगह पूछी हाँ जी सर। बराबर ना? हाँ सर। अब मैं उनको बोले आसो तो मैं सुने रहेंगा। हाँ सर। ये कल डीसी के बैठ को इंशाल्लाह 1 महीने के अंदर ये खबरस्तान को जगह सैंक्शन करा। सर अलॉटमेंट हो गए सर, डीसी साहब पूरा हाँ। परमिशन दे दिए सर। कब्जा नहीं दे रहे, कब्जा वो फॉरेस्ट वाला नहीं दे रहे सर हमारे को। फॉरेस्ट लैंड क्या वो? वो फॉरेस्ट लैंड पहले 2017 में गैरान बोल को था सर। नहीं, अगर फॉरेस्ट लैंड रहा तो देने आता नहीं। सुनो, हाँ कल सर। मैं चेक कर लेता हूँ। हाँ सर। कल मैं चेक करता हूँ। हाँ। अगर फॉरेस्ट ऑर्डर करिए, ठीक है। देख तुम्हें वो डीसी साहब का ऑर्डर कॉपी है सर। खान साहब, रहीम खान साहब क्या बोल रहे हैं? हाँ सर। वो फॉरेस्ट अगर है तो फिर ईश्वर खंड्रे ईश्वर खंड्रे साहब को भी एक दियो सर लेटर। सुनो जी, कल मैं कराता हूँ। अगर ये जगह नहीं है तो हाँ। इसकी अल्टरनेट कंतु है क्या? आसपास कहीं भी नहीं है सर। ये छोड़ना तुम ना। हाँ सर। इंशाल्लाह ऑलरेडी फॉरेस्ट कर, ठीक है, करा तो छोड़ो, मैं कर। कब्रिस्तान ऑलरेडी है सर उसमें। ओके, कराते छोड़ो। ठीक है। ऑलरेडी खबरस्तान है ना वो? है सर है। हाँ ठीक है, मैं ईश्वर खंड्रे को बात करूँ कैसा भी है। हाँ, आज ईश्वर खंड्रे का बेटा हाँ, सिर्फ और सिर्फ हमारे मुसलमानों वोटों की वजह से जीता सो ठीक है। हमारा काम झकमारा करना चाहिए। मैं करा दूँ, जाओ। हाँ। ये सर्वे नंबर 93 अस्सलाम वालेकुम सर। मैं बोल तो रहा हूँ, अर्जी आपको है तुम्हारा। हाँ जी खबरस्तान को जगह पूछी हाँ जी सर। बराबर ना? हाँ सर। अब मैं उनको बोले आसो तो मैं सुने रहेंगा। हाँ सर। ये कल डीसी के बैठ को इंशाल्लाह 1 महीने के अंदर ये खबरस्तान को जगह सैंक्शन करा। सर अलॉटमेंट हो गए सर, डीसी साहब पूरा हाँ। परमिशन दे दिए सर। कब्जा नहीं दे रहे, कब्जा वो फॉरेस्ट वाला नहीं दे रहे सर हमारे को। फॉरेस्ट लैंड क्या वो? वो फॉरेस्ट लैंड पहले 2017 में गैरान बोल को था सर। नहीं, अगर फॉरेस्ट लैंड रहा तो देने आता नहीं। सुनो, हाँ कल सर। मैं चेक कर लेता हूँ। हाँ सर। कल मैं चेक करता हूँ। हाँ। अगर फॉरेस्ट ऑर्डर करिए, ठीक है। देख तुम्हें ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಿಂಗೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲಿಂಗೇಶ್, ಇದೇನಿದು ಜಮೀರ್ ಅಹಮದ್ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ತಾರೆ, ಸಚಿವರು ಮುಸ್ಲಿಮರ ಕೆಲಸ ಮಾಡಲೇಬೇಕು, ಅದರಲ್ಲೂ ಈ ಸಲ ಸಾಗರ್ ಖಂಡ್ರೆ ಗೆದ್ದಿದ್ದೆ ಮುಸ್ಲಿಮರು ವೋಟ್ ಮಾಡಿದ್ದಕ್ಕೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಬೇರೆ ಸಮುದಾಯದವರು ವೋಟ್ ಮಾಡಿಲ್ವಾ? ಅಂತಹ ಸಮುದಾಯಗಳಿಗೆ ಏನು ಅವಮಾನ ಮಾಡ್ತಾ ಇದ್ದಾರಾ ಜಮೀರ್? ಹೌದು ಪ್ರಗತಿ, ಏನೊಂದು ನಿನ್ನೆ ಬೀದರ್ ಜಿಲ್ಲೆಯಲ್ಲಿ ವಕ್ಫ್ ಅದಾಲತ್ ಏನೊಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಜಮೀರ್ ಅಹಮದ್ ಅವರು ಏನೊಂದು ದಕ್ಷಿಣ ಕ್ಷೇತ್ರದ ಒಬ್ಬ ಸಾರ್ವಜನಿಕ ವ್ಯಕ್ತಿಯ ಏನೊಂದು ಪ್ರಶ್ನೆಗೆ ಉತ್ತರಿಸುತ್ತಾ, ನಮ್ದು ಏನಂತಂದ್ರೆ ಏನು ಸ್ಮಶಾನಕ್ಕೆ ಜಾಗ ಇತ್ತು, ಹಿಂದಿನಿಂದಲೂ ಕೂಡ ಏನೊಂದು ಒಂದ್ ಜಗದಲ್ಲಿ ಏನಂತಂದ್ರೆ ನಾವು ಅಂತ್ಯಕ್ರಿಯೆ ಮಾಡ್ತಾ ಇದ್ವಿ, ಆದ್ರೆ ಆ ಜಾಗ ಈಗ ಅಧಿಕಾರಿಗಳು ಅರಣ್ಯ ಇಲಾಖೆದು ಅಂತ ಹೇಳ್ತಿದ್ದಾರೆ. ಹೀಗಾಗಿ ನಮಗೆ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಎಂಬ ಮಾತನ್ನ ಅವರು ಹೇಳಿದ್ರು. ಇದಕ್ಕೆ ಉತ್ತರಿಸುತ್ತಾ ಪಕ್ಕದಲ್ಲೇ ಕುಳಿತಂತ ರಹೀಂ ಖಾನ್ ಅವರು ಈಗಾಗಲೇ ಈ ಜಾಗವನ್ನ ನಾನು ಅರಣ್ಯ ಇಲಾಖೆ ಸಚಿವರ ಜೊತೆ ಮಾತನಾಡಿ ಇವರಿಗೆ ಕೊಡ್ಲಿಕ್ಕೆ ಹೇಳಿದ್ದೇನೆ ಎಂಬ ಮಾತನ್ನ ಜಮೀರ್ ಅಹಮದ್ ಅವರಿಗೆ ಹೇಳಿದ್ರು. ಆ ವಿಚಾರವಾಗಿ ಒಂದು ಏನೊಂದು ಆ ವ್ಯಕ್ತಿಗೆ ಉತ್ತರಿಸುತ್ತಾ ಜಮೀರ್ ಅಹಮದ್ ಅವರು
ಟೋಟಲಿ ಏನೊಂದು ಸಾಗರ್ ಖಂಡ್ರೆ ಅವರು ಇತ್ತೀಚೆಗೆ ಏನೊಂದು ಬೀದರ್ನ ಸಂಸದರಾಗಿದ್ದಾರೆ. ಅವರು ಮುಸ್ಲಿಂ ಮತಗಳಿಂದ ಮಾತ್ರ ಗೆದ್ದಿರುವಂತದ್ದು. ಹೀಗಾಗಿ ಈಶ್ವರ್ ಖಂಡ್ರೆ ಅವರು ನಮ್ಮ ಕೆಲಸವನ್ನು ಯಾವುದೇ ಮುಲಾಜಿಲ್ಲದೆ ಅಂತಂದ್ರೆ ಏನೊಂದು ಹಿಂದಿ ಪದ ಬಳಸುತ್ತಾ ಝಕ್ ಮಾರ್ಕೆ ಕರ್ನಾ ಪಡ ಜರೂರಿ ಎಂಬ ಮಾತನ್ನ ಅವರು ಹೇಳಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಈಶ್ವರ್ ಖಂಡ್ರೆ ಅವರು ಮುಸಲ್ಮಾನರ ಕೆಲಸವನ್ನ ಯಾವುದೇ ಮುಲಾಜಿಲ್ಲದೆ ಮಾಡಿಕೊಡ್ಲೇಬೇಕಾಗುತ್ತೆ. ಯಾಕಂತಂದ್ರೆ ಸಾಗರ್ ಖಂಡ್ರೆ ಅವರು ಗೆದ್ದಿದ್ದೇ ಕೇವಲ ಅಂತಂದ್ರೆ ಮುಸ್ಲಿಂ ಮತಗಳಿಂದ ಎಂಬ ಮಾತನ್ನ ಜಮೀರ್ ಅಹಮದ್ ಅವರು ಹೇಳ್ತಾ ಇರುವಂತದ್ದು. ಪ್ರಗತಿ ಕೇವಲ ನಾವು ಮುಸ್ಲಿಂ ಮತದಾರರಿಂದ ಮಾತ್ರ ಸಾಗರ್ ಖಂಡ್ರೆ ಅವರು ಗೆದ್ದಿದ್ದಾರೆ ಅಂತಂದ್ರೆ ಅದು ಸುಳ್ಳಾಗುತ್ತೆ. ಯಾಕಂತಂದ್ರೆ 6 ಲಕ್ಷಕ್ಕೂ ಅಧಿಕ ಮತಗಳನ್ನ ಸಾಗರ್ ಖಂಡ್ರೆ ಅವರು ತೆಗೆದುಕೊಂಡು 1,28,000ಕ್ಕೂ ಹೆಚ್ಚು ಮತಗಳಿಂದ ಅವರು ಗೆಲುವು ಸಾಧಿಸಿರುವಂತದ್ದು. ಹೀಗಾಗಿ ಎಲ್ಲಾ ವರ್ಗ, ಎಲ್ಲಾ ಸಮುದಾಯ, ಎಲ್ಲಾ ಸಮಾಜದ ಏನಂತಂದ್ರೆ ಮತಗಳನ್ನ ಪಡೆದು ಅವರು ಏನಂತಂದ್ರೆ ಗೆಲುವು ಸಾಧಿಸಿರುವಂತದ್ದು. ಆದ್ರೆ ಜಮೀರ್ ಅಹಮದ್ ಅವರು ನಿನ್ನೆ ಹೇಳಿರುವಂತ ಈ ಒಂದು ಮಾತು ಏನಂತಂದ್ರೆ ಇವತ್ತು ವಿವಾದ ಸೃಷ್ಟಿಸಿರುವಂತದ್ದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕೂಡ ಏನಂತಂದ್ರೆ ಮಾತನಾಡುತ್ತಾ, ಹೌದು ಬೀದರ್ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏನೊಂದು ಮೈನಾರಿಟಿ ಮುಸ್ಲಿಂ ಮತದಾರರು ಒನ್ ಸೈಡ್ ಮತದಾನ ಮಾಡಿದ್ದಾರೆ, ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ. ಹೀಗಾಗಿ ಏನಂತಂದ್ರೆ ಬೀದರ್ನಲ್ಲೂ ಏನಂತಂದ್ರೆ ಸಂಸದ ಸಾಗರ್ ಖಂಡ್ರೆ ಅವರು ಗೆದ್ದಿದ್ದಾರೆ. ಇದಕ್ಕೆ ಪ್ರಮುಖವಾಗಿ ಮುಸ್ಲಿಂ ಮತದಾರರೇ ಕಾರಣ ಅಂತ ತಮ್ಮ ಏನೊಂದು ನಿನ್ನೆ ವಿವಾದ ಸೃಷ್ಟಿಸಿದ್ರು. ಇದಕ್ಕೇನಂತಂದ್ರೆ ಸ್ಪಷ್ಟೀಕರಣ ನೀಡುತ್ತಾ ಕೂಡ ಏನಂತಂದ್ರೆ ಅವರು ಇದನ್ನೇ ಮಾತನ್ನ ಮತ್ತೊಮ್ಮೆ ರಿಪೀಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಎಲ್ಲೋ ಒಂದ್ ಕಡೆ ಅರಣ್ಯ ಇಲಾಖೆ ಕೂಡ ಇವತ್ತು ಇಡೀ ರಾಜ್ಯಾದ್ಯಂತ ಸಾಕಷ್ಟು ಕಡೆಗಳಲ್ಲಿ ಒತ್ತುವರಿಯಾಗಿರುವಂತ ಜಾಗವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಳ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಅರಣ್ಯ ಜಾಗವನ್ನ ಬಿಟ್ಕೊಡಲ್ಲ, ಯಾವುದೇ ಕೆಲಸಕ್ಕೂ ಬಿಟ್ಕೊಡಲ್ಲ ಅಂತ ಮತ್ತೊಂದು ಕಡೆ ಏನಂತಂದ್ರೆ ಅಧಿಕಾರಿಗಳು, ಸಚಿವರು ಏನಂತಂದ್ರೆ 1 ಇಂಚು ಜಾಗ ಕೊಡ್ಲಿಕ್ಕೆ ಏನಂತಂದ್ರೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಆದ್ರೆ ಇದು ಎಲ್ಲೋ ಒಂದ್ ಕಡೆ ಆ ಅರಣ್ಯ ಇಲಾಖೆಯ ಒಂದು ನಿಯಮಗಳೇನಿರ್ತವೆ, ಅದರ ಪಾಲಿಸಿ ಏನಿರ್ತವೆ, ಅದನ್ನೇ ಉಲ್ಲಂಘಿಸಿ ಎಂತದೇ ಇರ್ಲಿ ಏನಂತಂದ್ರೆ ನಮ್ ಕೆಲಸ ಮಾಡಿಕೊಡ್ಲೇಬೇಕು ಅಂತ ಎಂಬ ಮಾತನ್ನ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ಸಚಿವರು ಯಾವುದೇ ನಿಯಮಗಳನ್ನ ಪಾಲಿಸದೆ ನಮಗೆ ಕೊಡ್ಲೇಬೇಕು ಎಂಬ ಮಾತನ್ನ ಏನು ಹೇಳ್ತಾ ಇದ್ದಾರೆ, ಇದು ಎಲ್ಲೋ ಒಂದು ಕಡೆ ಸಾಕಷ್ಟು ವಿವಾದ ಹಾಕಿದೆ ಅಂತ ಹೇಳ್ಬೋದು. ಪ್ರಗತಿ, ಥ್ಯಾಂಕ್ ಯು ಲಿಂಗೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.